ಜನನಾಯಕ, ರೈತ ಬಂಧು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಉಕ್ಕು ಮತ್ತು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾದ ಕುಮಾರಣ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಶಾರದಾ ಪೂರ್ಯ ನಾಯಕ್, ಶಾಸಕರು, ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ ಕೆಎಸ್ಆರ್ಟಿಸಿಯ ಬಸ್ಗಳಲ್ಲಿ ಹಾಕಲಾಗಿರುವ ಹಿಂದಿ ನಾಮಫಲಕಗಳನ್ನು ತಕ್ಷಣವೇ ತೆಗೆಯುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಶಿವಮೊಗ್ಗ ನಗರದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಡಿಪೋ ಒಳಗೆ ಪ್ರವೇಶ ಮಾಡಿ ಡಿಪೋದಲ್ಲಿದ್ದ ಸರ್ಕಾರಿ ಬಸ್ಗಳ ಮೇಲಿದ್ದ ಹಿಂದಿ ನಾಮಫಲಕ ಮತ್ತು ಕೆಲವು ಜಾಹೀರಾತುಗಳಿಗೆ ಮಸಿ ಬೆಳೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರದ ಆದೇಶದ ಪ್ರಕಾರ ಸಾರಿಗೆ ನಾಮಫಲಕಗಳಲ್ಲಿ 60% ಕನ್ನಡ ಮತ್ತು 40% ಆಂಗ್ಲ ಭಾಷೆ ಬಳಸಬೇಕೆಂಬ ನಿಯಮವಿದ್ದರೂ ನಿಗಮವು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಹಿಂದಿ ಭಾಷೆಯ ನಾಮಫಲಕಗಳನ್ನು ರಾರಾಜಿಸುತ್ತಿವೆ. ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಗಮನಹರಿಸಿ ಕ್ರಮ ವಹಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಸೇನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಿಮ್ಗೆ ಬಿಪಿ, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಎಂಟು ಮಾರ್ಕ್ ಹಾಕಿ ಹೇಳಿದ್ ಕೇಳ್ಕೊಂಡು ಹೇಳ್ತಿದ್ರಿ ಅಂತಾರೆ. ಅಕ್ಕಿನ ಹೊಡೆದು ಕೊಡ್ತಾರೆ. ಬರೀ ಸಾಕ್ಬಿಟ್ಟೆ ಮತ್ತೆ ಇಲ್ಲೊಂದು ಕ್ಯಾಮ್ರಾ ತೆಗಿಯೋ. ಕಾವೇರಿ ನೀರಿನ ಗಲಾಟೆ ಹೋದ್ರೂ ಕೇಸ್ ಹಾಕ್ತೀರಾ, ಇಲ್ಲಿ ಬಂದ್ರು ಕೇಸ್ ಹಾಕ್ತೀನಿ ಅಂದ್ರೆ ಹಾಕೊಳ್ರಿ, ನಮ್ದೇನಿಲ್ಲ. ಇನ್ನೂ ಹರಿದು ಹೋಗಸ್ತೀವಿ ಅಷ್ಟೇ. ಕನ್ನಡಿಗರಾಗಿ ಸಪೋರ್ಟ್ ಮಾಡ್ಬೇಕು. ಆಯ್ತು, ಬಂದೋಬಸ್ತಿ ಬಂದಿದ್ರಲ್ಲ ಸರ್, ನೋಡ್ರಿ ಕಣ್ಣಾರೆ ಏನ್ ಕಣ್ಣು ಹೊಡಿತಾ ಇದೀವ ಇಲ್ವಲ್ಲ, ಮತ್ತೆ ಯಾಕೆ ತಲೆ ಕಟ್ಸ್ಕೊಂತೀರಿ? ನೀವು ಹಂಗೆ ಮಾಡ್ತೀರಲ್ಲ ಸರ್ ಕನ್ನಡ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ KSRTC ಡಿಪೋನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, KSRTC ಬಸ್ಸಿನ ಮೇಲೆ ಚಡ್ಡಿ, ಬನಿಯನ್ನು, ಪಂಚೆಗಳು, ಸ್ಲಿಪ್ಪರ್ಗಳು, ಇದ್ರದ್ದು ಅಡ್ವರ್ಟೈಸ್ಮೆಂಟ್ಗಳನ್ನು ಕರಾರ ಸಂಸ್ಥೆ ಅಂತಕ್ಕಂಥ ಬೋರ್ಡ್ಗಳನ್ನು ತೆಗೆದುಬಿಟ್ಟು ಹಾಕಿ ಇವತ್ತಿನ ದಿವಸ ಊರು ತುಂಬ ಈ ಬಸ್ಗಳು ಓಡಾಡ್ತಾ ಇದ್ದಾವೆ. ಸಾಕಾಗಿಲ್ಲ ಅಂತ ಹೇಳಿ ಪರಭಾಷೆ ಹಿಂದಿಯ ವಿಮಲ್ ಚಿತ್ರಣವನ್ನು ಇವರು ಯಥೇಚ್ಛವಾಗಿ ಇವರು ಊರು ತುಂಬ ಓಡಾಡೋದ್ರ ಜೊತೆಯಲ್ಲಿ ಆ ಸಣ್ಣ ಮಕ್ಕಳು ಕೂಡ ಅದನ್ನು ತಿನ್ನಬೇಕು. ಕಣಕಣದಲ್ಲಿ ಕೇಸರಿ ಏನು ಪಾಯಸದಲ್ಲಿ ಹಾಕೊಂಡು ತಿನ್ನೋಕ್ಕಾಗತ್ತಾ? ಇದು ಬೋರ್ಡ್ ಯಾವ ಥರ ಇದೆ ನೋಡಿರಿ. ಒಂದು ಇದೇನು ಮಹಾರಾಷ್ಟ್ರ ಆಗೋಯ್ತಾ, ಉತ್ತರ ಪ್ರದೇಶ ಆಗೋಯ್ತಾ? ಹಿಂದಿನಲ್ಲಿ ಹಾಕುವಂಥದ್ದು ಏನಿದೆ ಅವಶ್ಯಕತೆ? ಗುಟ್ಕಾ ತಿನ್ನೋ ಅಂಥವ್ರಿಗೆ ಪ್ರಮೋಟ್ ಮಾಡೋ ಅಂಥದ್ದು ಏನಿದೆ? ಅದ್ರ ಬದಲಾಗಿ ಮೈಸೂರು ಸ್ಯಾಂಡಲ್ ಸೋಪೊಂದು ಹಾಕ್ಬೋದು, ನಂದಿನಿ ತುಪ್ಪದ್ದು ಹಾಕ್ಬೋದು. ಉಪಯೋಗ ಬರುವಂತಹ ಅಲ್ಲಿ ಇಲ್ಲಿ ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಅದನ್ನು ಮರಳಿಬಾ ಶಾಲೆಗೆ ಅಂತ ಹಾಕ್ಬೋದು. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವೀರ ಯೋಧರುಗಳದನ್ನು ಹಾಕ್ಬೋದು. ಇವೆಲ್ಲದನ್ನು ಬಿಟ್ಟು ಏನೋ ಒಂದು 4 ಕಾಸು ದುಡಿದು ಬಿಡ್ತೀವಿ ಅಂತ ಹೇಳಿ
ವಿಮಲ್ ಗುಟ್ಕಾ ಇದಕ್ಕೆಲ್ಲ ಪ್ರಮೋಟ್ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ವಿಸ್ಕಿ ವೈನು ಅಂತಲೂ ಹಾಕಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇದರಿಂದಲೇ ರಾಜ್ಯ ಸರ್ಕಾರಕ್ಕೆ ದುಡಿಮೆ ಬರಬೇಕಾಗಿದೆಯಾ? ಅಲ್ಲಿ ನೋಡಿದ್ರೆ KSRTCನಲ್ಲಿ ಸಂಬಳ ಬರ್ತಾ ಇಲ್ಲ ಅಂತ ಗೊಳೋ ಅಂತ ಹೇಳ್ತಾರೆ, ಇವ್ರು ನೋಡಿದ್ರೆ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಅದನ್ನು ಪ್ರತಿಭಟನೆ ಮೂಲಕ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ.